ಪಾಪಿ ತಂದೆಯೊಬ್ಬ ಮಗನ ತಲೆಗೆ ಗುಂಡು ಹಾರಿಸಿಬಿಟ್ಟಿದ್ದಾನೆ. ಕುಡಿದ ಮತ್ತಲ್ಲಿ ಫೈರಿಂಗ್ ಮಾಡಿದಾನೆ ತಂದೆ. ನಾಡ ಬಂದೂಕಿನಿಂದ ಮಗನ ತಲೆಗೆ ಗುಂಡಿಟ್ಟಿದ್ದಾನೆ ಅಪ್ಪ. ಕುಡಿದು ದಿನನಿತ್ಯ ಜಗಳ ಆಡ್ತಾ ಇದ್ರಂತೆ ತಂದೆ ಮಗ. ಜಗಳ ವಿಕೋಪಕ್ಕೆ ತಿರುಗಿ ತಂದೆ ಗುಂಡು ಹಾರಿಸಿಬಿಟ್ಟಿದ್ದಾನೆ. ಹರೀಶ್ ತಲೆಯ ಭಾಗಕ್ಕೆ ಗುಂಡು ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮಗನ ತಲೆಗೆ ತಂದೆನೇ ಗುಂಡು ಹಾರಿಸಿದ್ದಾನೆ. ಕುಡಿದ ಮತ್ತಲ್ಲಿ ಸಿಕ್ಕಾಪಟ್ಟೆ ಜಗಳ ಮಾಡ್ಕೊಂಡಿದ್ದಾರಂತೆ ಇಬ್ರು. ಆ ಸಂದರ್ಭದಲ್ಲಿ ನಾಡ ಬಂದೂಕು, ಮನೆಯಲ್ಲಿದ್ದಂಥ ನಾಡ ಬಂದೂಕಿನಿಂದ ಮಗನ ತಲೆಗೆ ಗುಂಡಿಟ್ಟು ಬಿಟ್ಟಿದ್ದಾನೆ ಅಪ್ಪ. ದೊಡ್ಡಬಳ್ಳಾಪುರದ ಮರಳೇನಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು. ಈತ ಬಲಗಡೆ ಭಾಗದಲ್ಲಿ ಏನು ಫೋಟೋ ತೋರಿಸ್ತಾ ಇದ್ದೀವಲ್ಲ, ಆತನೇ ಅಪ್ಪ. ಸೊ ಆತ ತನ್ನ ಮಗನಿಗೆ ಕುಡಿದ ಮತ್ತಲ್ಲಿ ಫೈರಿಂಗ್ ಮಾಡಿದ್ದಾನೆ. ಅಲ್ಲಿ ನೋಡಿ ಪೊಲೀಸ್ನವ್ರು ಇದ್ದಾರೆ, ನೋಡಿ ಪೊಲೀಸ್ನವ್ರ ಜೊತೆಗೆ ನಿಂತ್ಕೊಂಡಿದ್ದಾನೆ ಆ ಮನುಷ್ಯ. ಮಗನಿಗೆ 28 ವರ್ಷ ಅಂತೆ, ಹರೀಶ್ ಆತನ ಹೆಸರು. ಇನ್ನು ಸುರೇಶ್ ತಂದೆ 49 ವರ್ಷ ಈತನಿಗೆ. ಕುಡಿದ ಮತ್ತಿನಲ್ಲಿ ಈ ಲೆವೆಲ್ಗೆ ಮಗನನ್ನೇ ಕೊಂದು ಹಾಕೋ ಲೆವೆಲ್ಗೆ ಕೋಪ ಬಂದುಬಿಡ್ತಾ. ಹಾಗಾದರೆ ಅಂಥ ಕಾರಣ ಏನಪ್ಪ? ಆ ಜಗಳಕ್ಕಾದರೂ ಏನು ಕಾರಣ? ಇದು ಈಗಿರುವಂಥ ಪ್ರಶ್ನೆ. ಗಂಭೀರವಾಗಿ ಗಾಯಗೊಂಡಿರುವಂಥ ಹರೀಶ್ನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.